ಇದೇನಿದು? ಇವನೇನ್ ಈ ರೀತಿ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ? ಇವನ್ ಮಾತಾಡ್ತಾ ಇರೋದ್ ನೋಡಿದ್ರೆ ಕಾವೇರಿ ಬಗ್ಗೆ ಇನ್ನೂ ಅವನ್ ಮನ್ಸಲ್ಲಿ ಸಾಫ್ಟ್ ಕಾರ್ನರ್ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೆಲ್ಲ ಏನೂ ಇಲ್ಲ ಮಲ್ಲಿಕಾ. ಪ್ರೀತಮ್ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಪ್ರತಿ ಸಲ ನಾವು ಕಾವೇರಿನ ಬೀಳ್ಸೋದಕ್ ಹೋದಾಗೆಲ್ಲ ಅಪ್ಪನ್ ದೃಷ್ಟಿಯಲ್ಲಿ ನಾವ್ ಕೆಳಗ್ ಬೀಳ್ತಾ ಇದೀವಿ. ಅದೇ ಅವಳನ್ನ ಮೀರಿ ನಾವು ಬೆಳಕ್ ನಿಂತ್ರೆ ಅಪ್ಪನ್ ದೃಷ್ಟಿಯಲ್ಲಿ ನಾವ್ ಗೆದ್ದ ಹಾಗೆ. ಅದನ್ನೇ ಪ್ರೀತನು ಹೇಳ್ತಾ ಇರೋದು. ನೋಡಿ, ಅವನ್ಗೆ ಯಾವುದೇ ರೀತಿ ಸಾಫ್ಟ್ ಕಾರ್ನರ್ ಆ ಕಾವೇರಿ ಮೇಲೆ ಇಲ್ಲ. ಅವನ್ಗಿರೋದಿಷ್ಟೇ, ಅವಳನ್ನ ಮೀರಿಸಿ ಬೆಳಿಬೇಕು, ಈ ಚಾಲೆಂಜ್ ಅಲ್ಲಿ ಗೆಲ್ಬೇಕು ಅಂತ. ಅದ್ರಲ್ಲಿ ಅವನು ತುಂಬಾ ಸೀರಿಯಸ್ ಆಗಿದ್ದಾನೆ. ನಾವು ಅಷ್ಟೇ, ಈ ಚಾಲೆಂಜ್ ಅನ್ನ ಸೀರಿಯಸ್ ಆಗಿ ತಗೊಂಡು ಆ ಕಾವೇರಿನ ಮೀರಿಸಿ ಬೆಳೆದು ನಿಲ್ಬೇಕು ಅಷ್ಟೇ. ನೋಡು ಪೂರ್ಣಿ, ಈ ಸಮಾಜದಲ್ಲಿ ಗಂಡು 100 ತಪ್ಪು ಮಾಡಿದ್ರು ಅವರಿಗೆ ಅವಕಾಶಗಳಿರುತ್ತೆ. ಆದ್ರೆ ಹೆಣ್ಣು ಒಂದೇ ಒಂದು ತಪ್ಪು ಮಾಡಿದ್ರು ಅವಳಿಗೆ ತಿದ್ಕೊಳ್ಳೋಕ್ಕೂ ಅವಕಾಶಗಳಿರೋದಿಲ್ಲ. ಹೆಣ್ಣು ಪೂಜನೀಯ ಅಂತ ಬರೀ ಬಾಯಿ ಮಾತಿಗೆ ಹೇಳ್ತಾರಷ್ಟೇ. ಆದ್ರೆ ಹೆಚ್ಚು ಶೋಷಣೆಗೊಳಗಾಗೋದು ಹೆಣ್ಣೆ. ಇದು ಪುರುಷ ಪ್ರಧಾನ ಸಮಾಜ. ದಯವಿಟ್ಟು ದುಡುಕಿ ನಿನ್ ಕೈಯಾರೆ ನಿನ್ ಜೀವನನ ಹಾಳು ಮಾಡ್ಕೋಬೇಡಮ್ಮ. ಅಮ್ಮ, ನಾನ್ ದುಡುಕ್ತಿಲ್ಲ. ನಿನ್ನ ಅಳಿಯ ನಿಜವಾಗ್ಲೂ ದಾರಿ ತಪ್ಪ ಹೋಗ್ತಿದ್ದಾರೆ. ಬೇರೆ ಹುಡುಗಿ ಜೊತೆ ತಪ್ಪಾಗಿ ಸಂಬಂಧ ಇಟ್ಕೊಂಡಿದ್ದಾರೆ. ಅದು ಹೇಗೆ ಹೇಳ್ತೀಯ ನೀನು? ಹೇಗಾ? ಮೋನಿಕಾ. ಮೋನಿಕಾ ಅಂದ್ರೆ ಯಾರು? ಮೋನಿ ಅಂದ್ರೆ ಮೋಹನ, ನನ್ನ ಕ್ಲಾಸ್ಮೇಟ್. ಅಂದ್ರೆ ಮೋನಿ ಮೋಹನ, ಮೋನಿಕಾ ಅಲ್ಲ. ಹೌದೌದು. ರಿಸೀವ್ ಮಾಡಿ ಮಾತಾಡಿ. ಮೋಹನ, ನೀನು ಆಫೀಸ್ಗೆ ಹೋಗಿರೋದು, ನಾನು ಬರೋದು ಲೇಟ್ ಆಗುತ್ತೆ. ತಿಂಡಿ ತಿಂತಾ ಇದ್ದೆ. ಬಾಯ್ 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 ಬಾಯ್. ಇದಕ್ಕೇನ್ ಹೇಳ್ತೀಯಾ? ಇಷ್ಟಕ್ಕೆ ಆದಿ ದಾರಿ ತಪ್ಪಿಟ ಅಂತ ನಿರ್ಧಾರನೇ ಮಾಡ್ಬಿಟ್ಯಾ? ಒಂದ್ ವೇಳೆ ಅವನು ಹೇಳ್ತಾ ಇರೋದು ನಿಜ ಆಗಿದ್ರೆ? ಆಫೀಸ್ಗೆ ಹೋದ್ರೆ ನಿಜ ಏನು ಸುಳ್ಳು ಏನು ಅಂತ ಎಲ್ಲ ಗೊತ್ತಾಗುತ್ತೆ. ಅಯ್ಯೋ, ಆ ತಪ್ಪನ ಮಾಡ್ಲೇಬೇಡ ಪೂರ್ಣಿ. ಮನೆ ಮರ್ಯಾದೆನ ನಾವೇ ಬೀದಿ ಪಾಲ್ ಮಾಡ್ದಾಗುತ್ತೆ. ಪಾಪ, ಮನೆಗೋಸ್ಕರ ದುಡಿತಿರೋನವನು. ಅವನ್ ಮರ್ಯಾದೆನ ಹರಾಜ್ ಹಾಕಿದ್ರೆ ಅವನ್ ಇದನ್ನ ಸಹಿಸ್ಕೊಳ್ಳೋದಿಲ್ಲ. ಅಮ್ಮ, ನೀನ್ ಯಾಕೆ ನಿನ್ನ ಅಳಿಯನ್ನ ಇಷ್ಟೊಂದು ಕುರುಡಾಗಿ ನಂಬ್ತಿದ್ಯಾ? ಹಿಂದೆ ಮಕ್ಕಳಾಗದೇ ಇರೋ ವಿಚಾರದಲ್ಲೂ ನಿನ್ನ ಅಳಿಯ ಮಾಡಿದ ಮೋಸನೆಲ್ಲ ನೀನ್ ಮರ್ತ್ಬಿಟ್ಯಾ? ಆಗ್ಲೂ ಕಾವೇರಿನೇ ತಾನೆ ಅವ್ರ ಬಂಡವಾಳನೆಲ್ಲ ಬಯಲ್ ಮಾಡಿದ್ದು. ಈಗ್ಲೂ ಹಾಗೆ ಆಗಿದ್ರೆ? ಪೂರ್ಣಿ, ಅದೇ ಬೇರೆ ಇದೇ ಬೇರೆ, ಎರಡನ್ನೂ ಒಂದೇ ರೀತಿ ತಾಳೆ ಮಾಡಿ ಮಾತಾಡ್ಬೇಡ. ಅಮ್ಮ, ನಾನು ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ? ಆದ್ರೆ ಒಂದಂತೂ ಸತ್ಯ, ನಿನ್ನ ಅಳಿಯ ತಪ್ಪಾದ ದಾರಿಲಿ ಹೋಗ್ತಿದ್ದಾರೆ. ಅದನ್ನ ಸಾಬೀತ್ ಮಾಡಿದ್ರೆ ನೀನ್ ನಂಬ್ತ್ಯಾ? ಹಾಗೊಂದ್ ವೇಳೆ ಅವನೇನಾದ್ರೂ ತಪ್ಪು ಮಾಡ್ತಾ ಅಂತ ನನಗೆ ಗೊತ್ತಾದ್ರೆ ನಾನೇ ಅವನ್ ಕುದ್ಕೆ ಪಟ್ಟಿ ಇಟ್ಕೊಂಡು ಜಗಳ ಮಾಡ್ತೀನಿ. ಯಾಕೆ ಈ ರೀತಿ ಮಾಡ್ದೆ ಅಂತ ಕೇಳ್ತೀನಿ. ಅದು ಆಮೇಲಿನ ಮಾತಮ್ಮ. ಇರು, ನಾನು ಇವತ್ತೇ ಆಫೀಸಿಗೆ ಹೋಗಿ ಸತ್ಯ ಏನು ಅಂತ ಪ್ರೂವ್ ಮಾಡ್ತೀನಿ. ಪೂರ್ಣಿ, ಆಫೀಸ್ ಹತ್ರ ಹೋಗ್ಬೇಡಮ್ಮ. ಸಾಬೀತ್ ಮಾಡು ಅಂತ್ಯ, ಆಫೀಸ್ಗೂ ಹೋಗ್ಬೇಡ ಅಂತ್ಯ. ನೀನೇ ಎರಡೆರಡು ತರ ಮಾತಾಡಿದ್ರೆ ನಾನು ಏನಮ್ಮ ಮಾಡ್ಲಿ? ಒಂದ್ ಕೆಲ್ಸ ಮಾಡು, ಕಾವೇರಿಗೆ ಫೋನ್ ಮಾಡಿ ಇಲ್ಲಿ ನಡೆದಿರೋ ವಿಷಯನೆಲ್ಲ ಹೇಳಿ ಅವಳ ಹತ್ರ ಸಹಾಯ ಕೇಳು. ಹೇಗಮ್ಮ ಕೇಳಲಿ? ಯಾವ ಬಾಯಿಂದ ಕೇಳಲಿ? ಕಾವೇರಿ ಅವ್ರ ಬಗ್ಗೆ ಸತ್ಯ ಹೇಳಕ್ ಬಂದಾಗ ಬಾಯಿ ಬಂದಾಗ ಬೈದ್ ಕಳಿಸ್ದೆ. ಇವಾಗ ನಾನ್ ಕಾಲ್ ಮಾಡಿ ಹೇಗ್ ಮಾತಾಡ್ಲಿ? ಸಂಬಂಧಗಳಲ್ಲಿ ಜಗಳ ಆಗೋದು ಮಾಮೂಲಿ. ಹಾಗಂತ ದೂರ ಉಳಿದ್ರೆ ಸಂಬಂಧಗಳೇ ಉಳಿಯೋಲ್ಲ. ಜಗಳ ಆಗಿದ ತಕ್ಷಣ ಹತ್ರ ಹೋದ್ರೆ ಸಂಬಂಧಗಳು ಹತ್ರನೇ ಉಳಿಯುತ್ತೆ. ಜಗಳ ಆಯ್ತು ಅಂತ ದೂರ ಹೋದ್ರೆ ಸಂಬಂಧಗಳು ದೂರ ಹೋಗ್ತಾನೆ ಹೋಗುತ್ತೆ. ಕಾವೇರಿ ಏನು ಅನ್ಕೊಳ್ಳಲ್ಲ. ಅವಳಿಗೆ ಫೋನ್ ಮಾಡಿ ಇಲ್ಲಿ ನಡೆದಿರೋ ವಿಷಯನೆಲ್ಲ ತಿಳಿಸು. ಅವಳೇ ಈ ಸಮಸ್ಯೆಗೆಲ್ಲ ಪರಿಹಾರ ಹೇಳ್ತಾಳೆ. ಅವಳು ಹೇಳ್ದಾಗ ಮಾಡಮ್ಮ, ಎಲ್ಲ ಸರಿ ಹೋಗುತ್ತೆ. ಸರಿ ಅಮ್ಮ. ಹೇಗಾದ್ರೂ ಮಾಡಿ ಆ ಲಂಡನ್ ಡೀಲ್ ಓಕೆ ಆದ್ರೆ ಪ್ರೀತು ಸ್ವಲ್ಪ ದಿನದ ಮಟ್ಟಿಗೆ ಅಲ್ಲಿಗೆ ಹೋದ್ರೆ ಈ ಮೋನಿಕಾ ಕತೆಗೆ ಒಂದು ಫುಲ್ ಸ್ಟಾಪ್ ಇಡ್ಬೋದು. ಹಾಗೆ ಅವಳ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಂಡು ಅವ್ರಿಗೂ ಸರಿಯಾದ ಪಾಠ ಕಲಿಸ್ಬೋದು.
ಕಾಲ್ ಮಾಡ್ತಾ ಇದ್ದಾಳೆ. ಹೇಳು ಪೂರ್ಣಿ. ಮಾತಾಡು ಮಾತಾಡು. ಎಲ್ಲಿದ್ಯಾ ಕಾವೇರಿ? ಆಫೀಸಿಗೆ ಹೋಗ್ತಿದ್ದೆ. ಅ, ತಿಂಡಿ ಆಯ್ತಾ? ತಿಂದೆ. ನೀನು? ನಂದು ಆಯ್ತು. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಫ್ರೀ ಇದೆಯಾ? ಪೂರ್ಣಿ, ನನ್ನ ಹತ್ರ ನೀನ್ ಪರ್ಮಿಷನ್ ತಗೊಂಡು ಮಾತಾಡ್ಬೇಕಾ? ಅದೇನು ಅಂತ ಹೇಳು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಾವೇರಿ. ನೀನ್ ನನ್ನ ಗಂಡನ ಬಗ್ಗೆ ಹೇಳಕ್ ಬಂದಾಗ ನಾನ್ ನಿಂಗೆ ಬಾಯಿಗೆ ಬಂದಾಗ ಬೈದ್ ಕಳಿಸ್ಬಿಟ್ಟೆ. ಸಾರಿ. ಪರವಾಗಿಲ್ಲ ಪೂರ್ಣಿ, ನೀನ್ ಬೈದಿದ್ದಕ್ಕೆ ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ಲ. ಆ ಸಮಯದಲ್ಲಿ ಯಾರೇ ಇದ್ದಿದ್ರು ಹಾಗೆ ನಡ್ಕೊಳ್ತಾ ಇದ್ರು. ನಾನು ಕೇಳೋ ಪ್ರಶ್ನೆಗಳಿಗೆ ಮುಚ್ಚು ಮರೆ ಮಾಡದೆ ನೇರವಾಗಿ ಉತ್ತರ ಕೊಡ್ತೀಯಾ? ಹೇಳು ಪೂರ್ಣಿ. ನೀನು ಆದಿ ಅವರು ತಪ್ಪಾದ ದಾರಿಲಿ ಹೋಗ್ತಿದ್ದಾರೆ ಅಂತ ಹೇಳಿದ್ಯಲ್ಲ, ಆ ಹುಡುಗಿ ಹೆಸರು ಮೋನಿಕಾನಾ? ಹೇಳು ಕಾವೇರಿ, ಅವಳ ಹೆಸರು ಮೋನಿಕಾನಾ? ಪೂರ್ಣಿ, ಈಗ ಮಾತೆಲ್ಲ ಯಾಕೆ ಬಿಡು. ಅವಳ ಹೆಸರು ಮೋನಿಕಾನಾ? ಅಷ್ಟು ಮಾತ್ರ ಹೇಳು ಪ್ಲೀಸ್. ಹೌದು. ಇದು ನಿನಗೆ ಹೇಗೆ ಗೊತ್ತಾಯ್ತು? ಹೇಗೆ ಅಂದ್ರೆ, ಇದು ನಮ್ಮನೆ ಬಾಕ್ಸ್ ಅಲ್ವಲ್ಲ? ಅದು ಏನೋ ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ ಅಷ್ಟೇ.